ಕೈಯಲ್ಲಿ ಒಂದು ಕಡಗ ಧರಿಸ್ಕೊಂಡು ಬಂದಿದ್ರು, ಆಮೇಲೆ ದಾರ ಕಟ್ಕೊಂಡು ಬಂದಿದ್ರು. ಪರಪ್ಪನಾಗ್ರಹಾರ ಜೈಲಿಂದ ಬರ್ಬೇಕಾದ್ರೆ ಬಹುಶಃ ಅದು ನಿತ್ಯ ಎಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿಗೆ ಬಂದ್ಮೇಲೆ ಹೆಂಗ್ ಬಂತು ಅಂತ ಅದೆಲ್ಲ ಇಲ್ಲ. ಅಲ್ಲಿ ಏನಾಗಿದೆ ಅಲ್ಲ, ಇಲ್ಲಿ ಆ ಕಡಗನ ಸಾಬೂನ ಚೆಲ್ಲ ತೆಗ್ಸಿದಾರೆ ಸರ್ ಇಲ್ಲಿ ಬಂದ್ಮೇಲೆ. ಬಟ್ ಅದೆಲ್ಲ ಹೆಂಗ್ ಬಂತು ಅಂತ ಇಲ್ಲ. ಆ ರೀತಿ ಅವರು ಆಕ್ಚುಲಿ ಜಮಾ ಮಾಡ್ಬೇಕು ಅದನ್ನ. ಅಟ್ ದ ಟೈಮ್ ಆಫ್ ಟ್ರಾನ್ಸ್ಫರ್ ಏನದು ಬೆಂಗಳೂರಿನಿಂದ ಹೆಂಗ್ ಬಂತು ಅದು? ಏನಾಗುತ್ತೆ ಹೇಳ್ತೀನಿ ಕೇಳಿ. ಈಗ ಅಡ್ಮಿಷನ್ ಆಗೋ ಟೈಮ್ ಏನಾಗುತ್ತೆ, ನಾನು ವಾಚ್ ಹಾಕೊಂಡು ಹೋಗಿರ್ತೀನಿ, ನಾನೇ ಕೈದಿ ಹೋಗ್ಬಿಡ್ತೀನಿ ತಿಳ್ಕೊಳ್ಳೋಣ. ಈಗ ಕೈದಿ ಆಗೋದಾಗ ಏನಾಗುತ್ತೆ, ನಾನು ನಂತರ ವಾಚ್ ಇರುತ್ತೆ. ಸರ್ ಈಗ ನಾನು ಹೇಳ್ಬಿಡ್ತೀನಿ ಕೇಳಿ, ಇಲ್ಲಿ ಕನ್ಫ್ಯೂಷನ್ ಮಾಡಕ್ ಹೋಗ್ಬೇಡ್ರಿ. ಈಗ ನಾನೀಗ ವಾಚ್ ಹಾಕೊಂಡು ನಾನು ಕೈದಿಯಾಗಿ ಹೋಗ್ತೀನಪ್ಪ. ನಾನೀಗ ವಾಚ್ ತೆಗೆದು ನಾನು ಜಮಾ ಮಾಡ್ಬೇಕು ನಾನು, ಆಯ್ತಾ? ಮತ್ತೆ ಬೇರೆ ಜೈಲ್ಗೆ ಹೋಗ್ಬೇಕಾಗತ್ತೆ ಪರಿಸ್ಥಿತಿ ಬರುತ್ತೆ. ಬೇರೆ ಜೈಲ್ಗೆ ಹೋಗೋಂಥ ಪರಿಸ್ಥಿತಿ ಬಂದಾಗ ಆ ವಾಚನ್ನ ಏನು ಎಸ್ಕಾರ್ಟ್ ಪಾರ್ಟಿಗೆ ಕೊಡ್ಬೇಕಾಗತ್ತೆ. ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ನನಗೆ ಅಲ್ಲಿ ತೆಗ್ಸಿದ್ರಾ ಬಿಟ್ಟಿದ್ರ ನನಗೆ ಗೊತ್ತಿಲ್ಲ. ಯೂಶಲಿ ತೆಗಿಸ್ತಾರೆ, ಯಾವುದೇ ಜೈಲ್ಗೆ ಹೋದ್ರೂ ಕೂಡ ಅದನ್ನು ತೆಗಿಸ್ತಾರೆ. ದೊಡ್ಡ ವಿಚಾರ ಏನಲ್ಲ. ಯಾಕಂತಂದ್ರೆ ಹಾರ್ಮ್ ಮಾಡ್ಕೊಬಾರ್ದು, ಏನು ಕಾರಣ ಇಷ್ಟೇ, ಸೆಲ್ಫ್ ಹಾರ್ಮ್ ಆಗಬಾರ್ದು, ಬೇರೆ ತೊಂದರೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲನೂ ಕೂಡ ತೆಗಿಸ್ತಾರೆ. ಇವನ್ ಏನು ಮಂಗಳಸೂತ್ರ ಇದ್ರು ಕೂಡ ಅದನ್ನು ಕೂಡ ತೆಗಿಸ್ತಾರೆ. ಶೇಷ ಸರ್, ಐ ಸೆಕ್ಯೂರಿಟಿ ಕಾನ್ಸೆಪ್ಟ್ ಈಗ ವಿಶೇಷ ದರ್ಶನ್ ಅವರ ಪ್ರಕರಣ ವಿಶೇಷತೆ ಇದೆ. ಪರ್ಟಿಕ್ಯುಲರ್ ಆಗಿ ಇವರಿಗೆ ಪ್ರತ್ಯೇಕ ಭದ್ರತೆ ಏನಾದ್ರು ಕೊಟ್ಟಿದ್ದೀರಾ ಅಥವಾ ಕ್ಯಾಸುವಲ್ ಆಗಿ ಒಬ್ಬ ಜೈದಿ ಸಾಮಾನ್ಯ ಕೈದಿಗೆ ಬೇಕಾದಂತ ಟ್ರೀಟ್ಮೆಂಟ್ ಇದೆಯಾ ಅದ್ರ ಭದ್ರತೆ ದೃಷ್ಟಿಯಿಂದ? ಇಲ್ಲ. ನಾವು ಎಕ್ಸ್ಟ್ರಾ ಸೆಕ್ಯೂರಿಟಿ ಗ್ಯಾಜೆಟ್ಸ್ಗಳನ್ನ ನಾವು ಅಳವಡಿಸ್ಕೊಂಡು ನಾವು ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಇವರಿಗೆ. ಹೌದೌದು. ಎಷ್ಟು ಸರ್? ಒಂದು ಸ್ವಲ್ಪ 2 ಬಾಡಿ ವರ್ನ್ ಕ್ಯಾಮ್ರಾ ಇದೆ, 3 CCTV ಕ್ಯಾಮ್ರಾಗಳಿದೆ. 2 ಬಾಡಿ ವರ್ನ್ ಸರ್? ಹೌದೌದು. ರೂಮಲ್ಲಿ CCTV ಇದೆ ಸರ್? ರೂಮಲ್ಲಿ ಅದು ಪ್ರೈವೇಟ್, ಅದು ನಮ್ದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ, ಪ್ರೈವಸಿ ಧಕ್ಕೆ ಬರುತ್ತೆ ಅಂತೇಳಿ ರೂಮಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಎಂಟೈರ್ ಹೊರಗಡೆ ಏನು ಔಟ್ಸೈಡ್ ಎಲ್ಲ ಫೋಕಸ್ ಮಾಡಿ. ಪೊಲಿಟಿಕಲ್ ಪ್ರೆಷರ್ ಏನಾದರೂ ಇದೆ ಸರ್ ಇಲಾಖೆ ಮೇಲೆ? ಯಾಕಂದ್ರೆ ಮೊದಲಿಂದನೂ ಅದು ಒಂದು ಆರೋಪ ಇದೆ, ಪೊಲಿಟಿಕಲ್ ಪ್ರೆಷರ್ದಿಂದ ಈ ಪೊಲೀಸ್ ಇಲಾಖೆ ಅಂದ್ರೆ ಕಾರಾಗೃಹ ಇಲಾಖೆಗೆ ಧಕ್ಕೆ ಆಯಿತು, ಮೊನ್ನೆ ಎಲ್ಲ ಘಟನೆ ಕಾರಣ ಪೊಲಿಟಿಕಲ್ ಪ್ರೆಷರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬಂದ್ಮೇಲೆ ಆ ರೀತಿ ಏನಾದರೂ ಇದೆನಾ? ಯಾವುದೇ ಕಾರಣಕ್ಕೂ ಇಲ್ಲ. ಯಾವ ಪೊಲಿಟಿಷಿಯನ್ ಮಾತು ನಾವು ಕೇಳಲ್ಲ, ಯಾವ ಪೊಲಿಟಿಕಲ್ ಪ್ರೆಷರು ಇಲ್ಲ. ನಾನೇ ಹೇಳ್ತೀನಿ ಕೇಳಿ ನಿಮ್ಗೆ. ಇಲ್ಲಿ ನಾನೇ 2000 ಡ್ಯೂಟಿ ಮಾಡಿದ್ದೀನಿ. 2000 ನಾನೇ ಡ್ಯೂಟಿ ಮಾಡಿದ್ದೀನಿ. ಆಗ ನಿಮ್ಗೆ ಗೊತ್ತು ಯಾರಿದ್ರು ಇಲ್ಲಿ ಮಿನಿಸ್ಟ್ರಿಲಿ ಒಂದು ಕಾಲದಲ್ಲಿ ದಾಖಲಾಗಬೇಕಂತ ಪರಿಸ್ಥಿತಿ ಬಂದಿತ್ತು. ಯಾವ ಪ್ರೆಷರ್ ಹಾಕ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ನಿಮಗೂ ಒಂದೇನೆ, ನನಗೂ ಒಂದೇನೆ, ದೇಶದ ಪ್ರಥಮ ವ್ಯಕ್ತಿಯು ಕೂಡ ಒಂದೇನೆ. ನಾನು ಹೇಳ್ಬಿಡ್ತೀನಿ ನಿಮಗೆ, ಮೊದಲನೇ ವ್ಯಕ್ತಿಯು ಕೂಡ ಒಂದೇನೆ. ಸೊ ಪ್ರೆಷರ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೆಷರ್ ಹಾಕಿದ್ರೆ ನಾವು ಅದಕ್ಕೆ ಬಗ್ಗೋದು ಇಲ್ಲ. ನಾವು ಅದಕ್ಕೆ ಸರ್ ಇಡೀ ಕರ್ನಾಟಕದ ಜನಕ್ಕೆ ಒಂದೇ ಒಂದು ನಿಮ್ಮ ಮ್ಯಾನ್ಯುವಲ್ ನಿಯಮ ನಿಮ್ದೇನಿರುತ್ತಲ್ವಾ ಸರ್? ಈಗ ಅವರು ಒಂದು ಸೌಲಭ್ಯ ಕೇಳ್ತಾರೆ, ಯಾಕಂದ್ರೆ VIP ಸೆಲ್ಗಳಿಗೆ ಸಹಜವಾಗಿ ನೋ VIP ಸೆಲ್. ಓಕೆ ಅಲ್ಲ, ಕೆಲವೊಂದು ಸೌಲಭ್ಯ ಟಿವಿಗಳು ಭದ್ರತಾ ಸೆಲ್ ಅಂತ ಹೇಳಿ ಒಪ್ಕೊಳ್ತೀನಿ. VIP ಸೆಲ್ ದಯವಿಟ್ಟು ಹೇಳಕ್ ಹೋಗ್ಬಿಡಿ, ಅದು ರಾಂಗ್ ಮೆಸೇಜ್ ಹೋಗುತ್ತೆ. ಅದು ಭದ್ರತಾ ಸೆಲ್ ಸರ್. ಒಂದು ವಿಚಾರ ಹೇಳ್ತೀನಿ, ಕೆಲವೊಂದ್ ಕಡೆ ಟಿವಿ ವ್ಯವಸ್ಥೆ ಇದೆ, ಸಹಜವಾಗಿ ನಿಮ್ಮ ಒಂದು ಇದ್ರ ನಿಯಮದಲ್ಲೇ ಇದೆ. ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ? ಕೊಡ್ಬೋದಾ? ತಪ್ಪೇನಿಲ್ಲ. ಅದು ನ್ಯಾಯಾಲಯದ ಅನುಮತಿ ಬೇಕಾಗಿಲ್ಲ. ಓಕೆ. ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ, ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ, ಕೊಡ್ಬೋದು, ತಪ್ಪೇನಿಲ್ಲ. ಸದ್ಯಕ್ಕೇನು ಕೇಳಿಲ್ಲ. ಸರ್ ಕ್ಯಾಂಟೀನ್ ಅಲ್ಲಿ ಏನೇನ್ ಫೆಸಿಲಿಟೀಸ್ ಸಿಗುತ್ತೆ ಸರ್ ಅದೊಂದು ಕ್ಲಿಯರ್. ಯಾಕಂದ್ರೆ ಬಹಳ ಒಂದ್ ಕಡೆ ವೈರಲ್ ಆಗ್ತಾ ಇದೆ ಫೋಟೋಗಳು. ಕ್ಯಾಂಟೀನ್ ಅಲ್ಲಿ ಏನ್ ಸರ್ವಿಸ್ ಇದೆ ಸರ್ ಮುಖ್ಯವಾಗಿ ಕೈದಿಗಳಿಗೆ? ಅದು ನಿಮಗೆ ಅದನ್ನ ನಾನು ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಈಗ ಒಂದು 20-25 ಆರ್ಟಿಕಲ್ಸ್ ಇದೆ, ಬಿಸ್ಕೆಟ್ ಇದೆ, ಟೂತ್ ಪೇಸ್ಟ್ ಇದೆ. ಅವ್ರು ಡೈಲಿ ರೂಟೀನ್ ಏನ್ ನೀಡ್ಸ್ ಏನ್ ಬೇಕಲ್ಲ ಅದು ಕ್ಯಾಂಟೀನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.